ಎಲ್ಲಿ ಯಾತ್ರೆ ಮಾಡಿದರೆ, ಎಲ್ಲಿ ವಾಸ ಮಾಡಿದರೆ ಅತ್ಯಂತ ಪವಿತ್ರವಾದಂತಹ ಸ್ಥಳ ಅಂತ ಕರೆಸಿಕೊಂಡಿದೆ, ಅಲ್ಲಿ ವಾಸ ಮಾಡಬೇಕು, ಅಲ್ಲಿ ಯಾತ್ರೆ ಮಾಡಬೇಕು. ಯಾಕೆ ಆಚಾರ್ಯ ಇವತ್ತು ನೀವು ಹೇಳ್ದಂಗೆ ನಾನು ವ್ಯಾಸರಾಜ ಮಠದಿಂದ ನಮ್ಮ ಮನೆಗೆ ಯಾತ್ರೆ ಮಾಡ್ತೀನಿ ಅನ್ಬಹುದಾ? ಅನ್ಬೋದು. ಯಾತ್ರೆ ಅಂತ ಯಾವುದನ್ನು ಬೇಕಾದರೂ ಕರಿಬಹುದು. ಆದರೆ ನಿಜವಾಗಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮಲ್ಲಿ ಪುಣ್ಯದ ಗಂಟನ್ನು ತುಂಬಿಸುವ ಸ್ಥಳಗಳಿಗೆ ಹೋದದ್ದನ್ನು ಯಾತ್ರೆ ಅಂತ ಕರೆದರೆ ಅದು ಅನ್ವರ್ಥ ಅಂತ ಕರೆಸಿಕೊಳ್ಳ. ಅಂಥ ಕ್ಷೇತ್ರಗಳು ಅನೇಕ. ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಈ ಮುಕ್ತಿದಾಯಕ ಕ್ಷೇತ್ರಗಳು ಅಂತ ಕರೆದಿರುವಂಥದ್ದು ಒಟ್ಟು ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಹ್ಯವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾ. ಮೋಕ್ಷದಾಯಕವಾದ 7 ಪಟ್ಟಣಗಳನ್ನು ಹೆಸರಿಸಿದೆ ಶಾಸ್ತ್ರ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಹೀಗೆ ಒಟ್ಟು 7 ಪಟ್ಟಣಗಳು ಅದು ಮುಕ್ತಿಯನ್ನೇ ಕೊಟ್ಟು ಬಿಡುತ್ತೆ. ಅಂದರೆ ಬೇರೆ ಪಟ್ಟಣ ಮೋಕ್ಷ ಕೊಡೋಲ್ವಾ ಅಂತ ಕೇಳಬೇಡ್ರಿ. ನಾವೆಲ್ಲ ಶಾಲೆಗೆ ಹೋಗಿದ್ದೇವೆ, ಎಲ್ರಿಗೆ ನೆನಪಿದೆ. ಶಾಲೆಗೆ ಹೋದಾಗ ಅಲ್ಲಿ ಪರೀಕ್ಷೆ ಹತ್ತಿರ ಬಂದಾಗ ಪಾಠ ಮಾಡುವ ಮೇಷ್ಟ್ರು ಹೇಳ್ತಿದ್ರು, ಇಷ್ಟು ಓದ್ರಪ್ಪ, ಇದು ಇಂಪಾರ್ಟೆಂಟು. ಅಂದ್ರೇನು? ಬೇರೆದು ಪೇಪರಲ್ಲಿ ಬರೋದೇ ಇಲ್ಲ ಅಂತಲಾ ಅರ್ಥ? ಬೇರೆದು ಓದಕ್ಕಾಗದಿದ್ರು ಇಷ್ಟಾದರೂ ಓದ್ರೋ ಪಾಸ್ ಆಗ್ತೀರಾ ಅಂತ ಅರ್ಥ. ಹಾಗೆ ನಾವು ಈ ಸಂಸಾರದಿಂದ ಪಾಸ್ ಆಗಬೇಕಾದ್ರೆ, ಭೂಲೋಕದಿಂದ ಹೊರ ಬೀಳಬೇಕಾದ್ರೆ ಶಾಸ್ತ್ರಗಳು ಹೇಳಿದ್ದು ಎಲ್ಲ ಕ್ಷೇತ್ರಗಳನ್ನೂ ಸಂದರ್ಶನ ಮಾಡು. ಅದಾಗದಿದ್ದರೆ ಈ 7 ಇಂಪಾರ್ಟೆಂಟ್, ಇದು ಪರೀಕ್ಷೆಗೆ ಬಂದೇ ಬರುವ ಪ್ರಶ್ನೆ ಇದ್ದಂಗೆ ಈ ಪ್ರದೇಶಗಳನ್ನು, ಈ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿಯೇ ಆಗಬೇಕು. ಮಾನವನಾಗಿ ಹುಟ್ಟಿದವನ ಕರ್ತವ್ಯ ಅಂತ ಹೇಳಲಿಕ್ಕೋಸ್ಕರ ಈ 7 ಕ್ಷೇತ್ರಗಳನ್ನು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಕ್ಷೇತ್ರ ಅಯೋಧ್ಯ ಪಟ್ಟಣ. ಇದು ಅದ್ಭುತವಾದಂಥ ಪ್ರದೇಶ. ಇದರಲ್ಲಿ 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಮೊಟ್ಟ ಮೊದಲ ಪ್ರದೇಶವಾದದ್ದು ಈ ಅಯೋಧ್ಯಾಪುರಿ. ಇದರಲ್ಲಿ ಈ ಶಬ್ದದ ಅರ್ಥವೇ ಬಹಳ ಚೆನ್ನ. ನಾವೆಲ್ಲ ಹೋಗಿದ್ದೇವಲ್ಲ ಅಯೋಧ್ಯೆಗೆ. ಈಗ ಪ್ರಾಯ ನಾವು ಬಹಳ ಭಾಗ್ಯಶಾಲಿಗಳು. ನಮ್ಮ ಹಿಂದಿನ 2-3 ತಲೆಮಾರಿಗೆ ಇಲ್ಲದೇ ಇರುವ ಬಹಳ ದೊಡ್ಡ ಸುಯೋಗ ನಮಗೂ ಒದಗಿ ಬಂದಿತ್ತು. ಏನದು? ರಾಮ ಜನ್ಮಭೂಮಿಯಲ್ಲಿ ರಾಮನನ್ನು ನೋಡುವ ಭಾಗ್ಯ ನಮಗೆ ಸಿಕ್ಕಿದೆ. ಎಂಥ ಪುಣ್ಯಕರವಾದ ಭೂಮಿ! ನಮಗಿದನ್ನು ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆ ಅಯೋಧ್ಯ ಪಟ್ಟಣ, ಅದರ ಹೆಸರೇ ಹೇಳುವಂತೆ ಯೋದ್ಧುಂ ಅಶಕ್ಯ ಅಯೋಧ್ಯ. ಯಾರು ಆ ಪಟ್ಟಣದ ಮೇಲೆ ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಪಟ್ಟಣವಾದದ್ದು ಅಯೋಧ್ಯ. ಸ್ವಾರಸ್ಯ ಏನು ಗೊತ್ತೇನು? ಈ ಅಯೋಧ್ಯ ಅನ್ನೋದು ನಿಜವಾಗಿ ವೈಕುಂಠದ ಹೆಸರು, ಭಗವಂತನ ಪಟ್ಟಣದ ಹೆಸರು. ಆದರೆ ಈ ಪಟ್ಟಣಕ್ಕೂ ಆ ಹೆಸರು ಯಾಕೆ ಬಂತು ಅಂದರೆ ದೇವರೇ ಇಲ್ಲಿ ಬಂತನಲ್ಲ, ಅದಕ್ಕೆ ಈ ಹೆಸರು ಬಂದ್ಬಿಡ್ತು. ಅಂಥ ಅದ್ಭುತವಾದಂಥ ಪಟ್ಟಣ ಅಯೋಧ್ಯ. ಇದೇನೆಂದರೆ ಬಹಳ, ಇದರ ಐತಿಹ್ಯ ಬಹಳ ಚೆನ್ನಾಗಿರುವಂಥದ್ದು. ಅಲ್ಲಿ ಬ್ರಹ್ಮದೇವರ ಮಕ್ಕಳಾದಂತಹ ಇಕ್ಷ್ವಾಕುಗಳು ಇಲ್ಲಿ ತಾವು, ಆ ಬ್ರಹ್ಮನ ಪರಂಪರೆಯಲ್ಲಿ ಬಂದ ಇಕ್ಷ್ವಾಕುಗಳು ತಾವಿಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸಮೃದ್ಧವಾದಂತಹ ಪ್ರದೇಶ, ಆದರೆ ನದಿ ಇಲ್ಲ, ನೀರಿನ ಹರಿವು ಇಲ್ಲ, ನೀರು ಹರಿಯದ ಪ್ರದೇಶ ಅಂತ ಅವರಿಗೆ ಇಕ್ಷ್ವಾಕುಗಳಿಗೆ ಬಹಳ ಬೇಸರ ಆಯ್ತಂತೆ. ಬೇಸರ ಆಗಿ ಇಕ್ಷ್ವಾಕುಗಳೇನು ಮಾಡಿದರು, ತಮ್ಮ ಕುಲಪುರೋಹಿತರು ವಸಿಷ್ಠರು ಅವರ ಹತ್ರ ಹೋದ್ರಂತೆ. ಹೋಗಿ ಅಂದಿದ್ದಾರೆ, ಸ್ವಾಮಿ ಏನಾದರೂ ಮಾಡಿ ಯಾವುದಾದರೂ ನೀರಿನ ಸೆಲೆ ಬರುವಂತೆ ಮಾಡಿ. ಅಯ್ಯೋ, ಅದಕ್ಕೆ ಪುರೋಹಿತರ ಹತ್ರ ಹೋಗ್ತಾರೆ ಆಚಾರ್ಯ, ಯಾವುದಾದ್ರು ಬೋರ್ವೆಲ್ ಹತ್ರ ಹೋಗ್ಬೇಕು, ಬೋರ್ವೆಲ್ ಕೊರಿಯೋರ ಹತ್ರ ಅಲ್ವಾ, ನೀರು ಬರಬೇಕು ಅಂದರೆ ಎಲ್ಲಿ ಹೋಗಬೇಕು? ಪುರಾಣ ಹೇಳೋ ಆಚಾರ ಹತ್ರ ಬಂದ್ಬಿಟ್ಟು ಪುರಾಣ ಹೇಳುವಾಗ ಜಾತ್ ಕೈಟ್ ಆಚಾರ್ಯ ಜ್ಯೋತಿಷ್ಯ ಹೇಳಿ ಅಂದರೆ ಆಚಾರ್ಯ ಏನು ಹೇಳಿ ಯಾರು? ಯಾವುದ್ಯಾವುದಕ್ಕೆ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲಿ ಹೋಗ್ಬೇಕು. ನೀರು ಬೇಕು ಅಂದರೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ರಾಜನಿಗೆ. ಗೊತ್ತು, ಅವ ನಮ್ಮ ಹಾಗೆ ಕುಡಿಲಿಕ್ಕೆ ನೀರು ಕೇಳಿದವ ಅಲ್ಲ. ರಾಜ ನೀರು ಅಂತ ಕೇಳಿದ್ದು ಪವಿತ್ರವಾದ ತೀರ್ಥ ಹರಿಯುವಂತಾಗಲಿ ಅನ್ನೋ ಉದ್ದೇಶ. ಹಾಗಾಗಿ ಏನು ಮಾಡಿದ್ದಾರೆ ವಸಿಷ್ಠರು, ತಾವು ಸೀದಾ ಬ್ರಹ್ಮದೇವರ ಹತ್ರ ಹೋಗಿದ್ದಾರೆ. ಬ್ರಹ್ಮದೇವರ ಹತ್ರ ಹೋಗಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದರು, ಸ್ವಾಮಿ ಏನಾದರೂ ಮಾಡಿ ಅಯೋಧ್ಯೆಯಲ್ಲೊಂದು ತೀರ್ಥ ಹರಿಯುವಂತೆ ಅನುಗ್ರಹ ಮಾಡಿರಿ. ಬ್ರಹ್ಮದೇವರು ವಸಿಷ್ಠರಿಗಂದಿದ್ದಾರೆ, ಹಾಗಾದರೆ ನೀವೇನು ಮಾಡಿ ಮಾನಸ ಸರೋವರಕ್ಕೆ ಹೋಗ್ರಿ, ಅಲ್ಲಿಂದ ಒಂದು ತೀರ್ಥವನ್ನು ನೀವು ಅಯೋಧ್ಯೆಗೆ ಹರಿಸ್ರಿ ಅಂತಂದು. ಈ ಮಾನಸ ಸರೋವರವು ಬಹಳ ಒಂದು ಅದ್ಭುತವಾದ ಪ್ರದೇಶ. ನಮಗಿವತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಬಹಳ ದುರ್ಗಮವಾದ ಪ್ರದೇಶ. ಆದರೆ ಈ ಮಾನಸ ಸರೋವರ ಹೇಗೆ ಅಂದರೆ,
ಬ್ರಹ್ಮದೇವರು ಭಗವಂತನ ಕುರಿತು ಬಹಳ ದೊಡ್ಡ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿದರೆ ಭಗವಂತ ತಾನು ಎದುರಿಗೆ ಬಂದು ನಿಂತವನು ಬ್ರಹ್ಮದೇವರ ಭಕ್ತಿ ನೋಡಿ ಆನಂದ ಆಯ್ತಂತವನು. ಯಾಕೆಂದರೆ ಜಗತ್ತಲ್ಲಿ ಬ್ರಹ್ಮದೇವರು ಮಾಡುವಷ್ಟು ಭಕ್ತಿ ಯಾರೂ ಮಾಡಲಿಕ್ಕಾಗೋಲ್ಲಲ್ಲ. ಬಾದರಾಯಣ ದೇವರು ಬ್ರಹ್ಮಸೂತ್ರದಲ್ಲಿ ಹೇಳುವಾಗ ಅದನ್ನೇ ಓಂ ಇಯದಾಮನನಾಥ್ ಓಂ ಅಂತ ನಿರೂಪಣೆ ಮಾಡಿದ್ದು. ಸಾಧಕರಲ್ಲಿ ಅತ್ಯಂತ ಉನ್ನತ ಶ್ರೇಣಿಯ ಸಾಧಕ ಅಂತ ಯಾರಾದರೂ ಇದ್ದರೆ ಯಾರದು? ಬ್ರಹ್ಮವಾಯುಗಳು ಮಾತ್ರ. ಅಂಥ ಬ್ರಹ್ಮದೇವರು ತಪಸ್ಸು ಮಾಡಿ ಆ ತಪಸ್ಸಿಗೆ ಮೆಚ್ಚಿ ಭಗವಂತ ಎದುರಿಗೆ ಬಂದು ನಿಂತ. ಬ್ರಹ್ಮದೇವರ ನಿಷ್ಕಲ್ಮಷವಾದ ಭಕ್ತಿಯನ್ನು ಕಂಡ. ಅವನಿಗೆ ಬಹಳ ಸಂತೋಷ ಆಯಿತು. ಸಂತೋಷದಿಂದ ಮನಸ್ಸು ಕರಗಿದೆ. ಕರಗಿದ್ರಿಂದ ಕರಗಿದ ಮನಸ್ಸು ಕಣ್ಣಲ್ಲಿ ನೀರಾಗಿ ಹರಿತನು. ಭಗವಂತನ ಕಣ್ಣಲ್ಲಿ ನೀರು ಬಂತು. ಆ ನೀರು ಬಂದರೆ ಅಯ್ಯೋ ದೇವರ ಕಣ್ಣಿನಿಂದ ಬಂದ ಆನಂದಾಶ್ರುಗಳು ಅಂತ ಹೇಳಿ ಬ್ರಹ್ಮದೇವರು ಅದನ್ನು ಕಮಂಡಲಲ್ಲಿ ಹಿಡ್ಕೊಂಡ್ರಂತೆ. ಆಗ ಬ್ರಹ್ಮದೇವರು ಕಮಂಡಲುವಿನಲ್ಲಿ ಸಂಗ್ರಹಿಸಿದ ತೀರ್ಥವೇ ಮಾನಸ ಸರೋವರ ಅಂತ ಕರೆಸಿಕೊಳ್ತು. ಭಗವಂತನ ಕಣ್ಣಿನಿಂದ ಬಂದ ಆನಂದ ಬಿಂದುಗಳೇ ಸರೋವರವಾಗಿ ಮಾನಸ ಸರೋವರ ಅಂತ ಕರೆಸಿಕೊಳ್ತು. ಇಂತಹ ಮಾನಸ ಸರೋವರ, ಆ ಸರೋವರದಿಂದ ಒಂದು ಕವಲು ಕೈಲಾಸದ ಕಡೆಗೆ ಹರಿತಾ ಇತ್ತಂತೆ. ಗಂಗೆಯ ಕವಲು ಕೈಲಾಸದ ಕಡೆ ಹರಿತಾ ಇದ್ದರೆ ವಸಿಷ್ಠರು ಬ್ರಹ್ಮದೇವರ ಸಂಕಲ್ಪದ ಪ್ರಕಾರ ಕೈಲಾಸದಿಂದ ಹರಿತಾ ಇದ್ದ ಆ ಕವಲನ್ನು ಸರ್ಸಿ 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 ಅಯೋಧ್ಯೆಗೆ ತಂದ್ರೆ. ಹಾಗೆ ಸರಿದು ಬಂದ ಕಾರಣ ಇದಕ್ಕೆ ಸರಯು ಅಂತ ಹೆಸರಾಯಿತು. ಹೀಗೆ ಆ ಗಂಗೆಯ ಕವಲೆ ಮತ್ತೊಂದು ಸರಯು ಅಂತ ಕರೆಸಿಕೊಂಡಿರುವಂಥದ್ದು. ಈ ನದಿ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆ ಭೂಮಿಗೆ ಬಂತು ಅಂತ ಪುರಾಣಗಳು ಉಲ್ಲೇಖ ಮಾಡ್ತವೆ. ಇದರ ಪುಣ್ಯವನ್ನು ಹೇಳ್ತಾ, ಈ ನದಿಯಲ್ಲಿ ಒಮ್ಮೆ ಮುಳುಗಿ ಹಾಕಿದರೆ 1000 ಮನ್ವಂತರಗಳ ಕಾಲ ಕಾಶಿ ವಾಸ ಮಾಡಿದ ಫಲ ಬರುತ್ತಂತೆ. 60,000 ವರ್ಷಗಳ ಕಾಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ. ಏನು ಬೇಡ, ಸುಮ್ಮನೆ ಮುಳುಗಿ ಹಾಕಿದರೆ, ಗೊತ್ತೋ ಗೊತ್ತಿಲ್ಲದೆಯೋ ಸುಮ್ಮನೆ ಒಮ್ಮೆ ಮುಳುಗಿ ಹಾಕಿದರೆ ಅಷ್ಟು ದೊಡ್ಡ ಪುಣ್ಯವನ್ನು ಈ ನದಿ ಸ್ನಾನ ತಂದು ಕೊಡುವಂಥದ್ದು. ಅಲ್ಲ ಆಚಾರ್ಯ, ಇಷ್ಟು ಉತ್ಪ್ರೇಕ್ಷೆ ಮಾಡಬಹುದಾ ನೀವು? ಸಾಧ್ಯ ಇದೆಯಾ? ಇಂಥ ಪುಣ್ಯ ಹೇಗೆ ಬರುತ್ತೆ? ಇದಕ್ಕೆ ಹೇಗೆ ಬರುತ್ತೆ ಅಂತ ನಾವು ನೀವು ವಿಚಾರ ಮಾಡಿದ್ರೆ ವೇಸ್ಟು. ಯಾಕೆ ಗೊತ್ತೇನು? ಭಗವಂತ ರಾಮಚಂದ್ರನಾಗಿ ಅವತಾರ ಮಾಡಿದಾಗ ಪ್ರತಿನಿತ್ಯ ಸ್ನಾನ ಮಾಡ್ತಾ ಇದ್ದಾನೆ ಈ ನದಿಯಲ್ಲಿ. ನಿಜವಾಗಿ ಶಾಸ್ತ್ರ ಹೇಳ್ತಾ, ದಾಸರಂತಾರಲ್ಲ, ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನೋ. ಯಾಕೆ? ಭಕ್ತರ ಸಂಘ ದೊರಕದೆ. ಗಂಗಾ ಸ್ನಾನ ಮಾಡಿದರೆ ಎಲ್ಲ ತೀರ್ಥಗಳಲ್ಲಿ ಮುಳುಗಾಕ್ ಬಂದ. ಆದರೆ ಅವನ ಕೊಳೆ ಹೋಯ್ತಾ? ಕೊಳೆ ಅಂದರೆ ದೇಹದ ಕೊಳೆ ಅಲ್ವಲ್ಲ. ದೇಹದ ಕೊಳೆ ಹೋಗೋಕ್ಕೆ ಮನೆಯಲ್ಲೇ ಸೋಪ್ ಹಾಕ್ಕೊಂಡು ಸ್ನಾನ ಮಾಡ್ಕೋಬೋದು. ಅದಕ್ಕೆ ಗಂಗಾ ನದಿಗೆ ಯಾಕೆ ಹೋಗ್ಬೇಕು? ಸರಯುಗೆ ಯಾಕೆ ಹೋಗ್ಬೇಕು? ಒಂದು ಸರ್ತಿ ಒಂದು ಶಿಷ್ಯರ ಗುಂಪು ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ರು. ಅವರೆಲ್ಲ ತಾವು ಗುರುಗಳನ್ನು ಕೇಳಿದ್ರಂತೆ, ಸ್ವಾಮಿ ನಾವು ಗಂಗಾ ಸ್ನಾನಕ್ಕೆ ಹೋಗಿ ಬರ್ತೀವಿ, ನೀವು ನಮ್ಮ ಜೊತೆಗೆ ಬನ್ನಿ ಅಂದ್ರಂತ ಗುರುಗಳಿಗೆ. ಗುರುಗಳಂದ್ರಂತೆ, ಇಲ್ಲಪ್ಪ ಭಾಳ ಕಷ್ಟನಪ್ಪ, ನಂಗೆ ತುಂಬ ಕರ್ತವ್ಯಗಳಿದ್ದಾವೆ, ನೀವು ಒಂದು ಕೆಲಸ ಮಾಡು, ಈ ಹಾಗಲಕಾಯಿಯನ್ನು ತೊಗೊಂಡು ಹೋಗು, ನನ್ನ ಪ್ರತಿನಿಧಿ ಇದು, ನನಗೆ ಏನೇನೇನೇನು ಗೌರವ ಕೊಡ್ತೀರಿ ಅದನ್ನೆಲ್ಲ ಈ ಹಾಗಲಕಾಯಿ ಕೊಡ್ರಿ, ನಾನೇ ಇದು ಅಂತ ತಿಳ್ಕೊಂಡು ಯಾತ್ರೆ ಮಾಡ್ಕೊಂಡು ಬನ್ನಿರಿ. ಸರಿ, ಅವರೆಲ್ಲ ಶಿಷ್ಯರು ಭಾರೀ ಸಂತೋಷದಿಂದ ಹೋದರು. ಹಾಗಲಕಾಯಿ ತಗೊಂಡು ಯಾತ್ರೆಗೆ ಹೋಗಿ ಎಲ್ಲ ತೀರ್ಥಕ್ಷೇತ್ರಗಳನ್ನೆಲ್ಲ ಸಂಚಾರ ಮಾಡಿದರು. ಎಲ್ಲ ಕಡೆ ಅವಗಾಹನ ಸ್ನಾನ ಮಾಡಿ ಮುಳುಗಿ ಹಾಕಿದರು. ತಾವು ಎಲ್ಲಿ ಮುಳುಗಿ ಹಾಕಿದ್ರು ತಮ್ಮ ಜೊತೆಗೆ ಆ ಹಾಗಲಕಾಯಿನೂ ಮುಳುಗಿಸ್ತಾ ಇದ್ರು. ಯಾಕೆ? ಗುರುಗಳು ಹೇಳಿದ್ದಾರೆ, ಇದು ನನ್ನ ಪ್ರತೀಕ, ನನ್ನನ್ನು ಹೇಗೆ ನೋಡ್ಕೊಳ್ತಿದ್ರೋ ಇದನ್ನು ಹಾಗೇ ನೋಡ್ಕೊಳ್ಬೇಕು. ಸರಿ, ಎಲ್ಲ ಕಡೆನೂ ಹಾಗಲಕಾಯಿಗೆ 3 ಮುಳುಗು, ಹಾಗಲಕಾಯಿ ಮುಳುಗಾಕ್ಸು. ಹೀಗೆ ಎಲ್ಲ ಕಡೆನೂ ತೀರ್ಥಯಾತ್ರೆಯನ್ನು ಮಾಡಿದರು. ಮತ್ತೆ ವಾಪಸ್ಸು ತಮ್ಮ ಊರಿಗೆ ಬಂದರು. ಬಂದಾಗ ಗುರುಗಳಿಗೆ ಭೇಟಿಯಾದಾಗ ಗುರುಗಳು ಕೇಳಿದ್ರಂತೆ, ಯಾತ್ರೆ ಎಲ್ಲ ಸಾಂಗವಾಗ ಆಯ್ತಾ? ಆಯಿತು ಗುರುಗಳೇ. ಹಾಗಲಕಾಯಿಯನ್ನು ಚೆನ್ನಾಗಿ ನೋಡ್ಕೊಂಡ್ವಿ ಗುರುಗಳೇ. ಎಲ್ಲಿದೆ? ಇಲ್ಲಿದೆ ಗುರುಗಳೇ. ಹಾಂ, ಹಾಗಾದರೆ ಇದನ್ನು ಇವತ್ತು ತುಂಡು ಮಾಡಿ ಇವತ್ತು ಇದರಲ್ಲಿ ಅಡಿಗೆ ಮಾಡಿಬಿಡಿ. ಸರಿ, ಗುರುಗಳು ಹೇಳಿದ ಮೇಲೆ ಏನು ಮತ್ತೆ ಮಾತೇ ಇಲ್ಲ. ಎಲ್ಲ ಹಾಗಲಕಾಯಿಯನ್ನು ಹೆಚ್ಚಿದ್ರು, ಅದನ್ನು ಅಡಿಗೆ ಮಾಡಿದರು, ಅದನ್ನು ಎಲ್ಲರಿಗೆ ಬಡಿಸಿದ್ರು. ತಿನ್ನಲಿಕ್ಕೆ ಕೂತ ಪ್ರತಿಯೊಬ್ಬ ಶಿಷ್ಯನ ಮುಖದಲ್ಲಿಯೂ ಆ ಹಾಗಲಕಾಯಿ ಇಟ್ಟ ಕಹಿ ಅಲ್ಲ, ಭಾರೀ ಕಹಿ ಹಾಗಲಕಾಯಿ ಮೂತಿ ಹೀಗಾಗ್ತಿತ್ತು. ಎಲ್ಲರನ್ನು ನೋಡಿ ಗುರುಗಳು ಕೇಳಿದ್ರು, ಏನ್ರೋ ಯಾಕೆ ಮೂತಿ ಹಾಗೆ ಮಾಡಿದ್ದೀರಿ? ಇಲ್ಲ ಗುರುಗಳೇ, ಹಾಗಲಕಾಯಿ ಎಲ್ಲ ಭಾಳ ಕಹಿ ಇದೆ. ಹಾಗಲಕಾಯಿ ಕಹಿ ಇದೆಯಾ ಅಂದರು ಗುರುಗಳು. ಅಲ್ಲ ಹೌದು, ಹಾಗಲಕಾಯಿ ಕಹಿ ಇಲ್ಲದೆ ಏನು?
ಗುರುಗಳಂದರು, ಅಲ್ಲಪ್ಪ, ಅಷ್ಟು ತೀರ್ಥಗಳಿಗೆ ಹೋಗಿ ಹಾಗಲಕಾಯಿಯನ್ನು ಮುಳುಗಿಸಿ ಬಂದರು, ಹಾಗಲಕಾಯಿ ಕಹಿ ಹೋಗಲಿಲ್ವಾ ಅಂದರು. ಶಿಷ್ಯರಂದರು, ಏನು ಗುರುಗಳೇ ಹಿಂಗಂತೀರಿ, ಮುಳುಗಿಸಿದ್ರೆ ಎಲ್ಲರೂ ನದಿಯಲ್ಲಿ ಹಾಗಲಕಾಯಿ ಕಹಿ ಬಿಡುತ್ತೆ. ಗುರುಗಳಂದರು, ಮತ್ತೆ ಮನುಷ್ಯ ಮುಳುಗಿದ್ರೆ ಮನುಷ್ಯನ ಮನಸ್ಸು ಕ್ಲೀನ್ ಆಗತ್ತಾ? ಮುಳುಗಿದ ಹಾಗಲಕಾಯಿಯ ಕಹಿ ಹೋಗದೇ ಇದ್ದ ಮೇಲೆ ಮುಳುಗಿದ ಮಾತ್ರಕ್ಕೆ ಮನುಷ್ಯನ ಮನಸ್ಸಿನ ಕೊಳೆ ಹೋಗೋದು ಹೇಗೆ? ಗಂಗೆ ಮಿಂದರೆ ಮಲವೂ ಹಿಂಗಿತಲ್ಲದೆ ದೇಹದ ಮಲಿನತೆ ಹೋಗಬಹುದು, ಆದರೆ ರಂಗನೊಲಿಯನು ದೇವರ ಕೃಪೆ ಆಗೋಲ್ಲ. ಯಾಕೆ? ಭಕ್ತರ ಸಂಘ ದೊರಕದೆ. ದೊಡ್ಡವರು, ಮಹಾತ್ಮರು, ಭಗವಂತನ ಭಕ್ತರು, ಅವರ ಸಂಪರ್ಕಕ್ಕೆ ನಾವು ಬರದಿದ್ದರೆ ನಮ್ಮ ಒಳಗಿನ ಕೊಳೆ ಹೋಗೋಲ್ಲ. ಒಳಗಿನ ಕೊಳೆ ಹೋಗದಿದ್ದರೆ ನಮಗೆ ರಂಗನ ಒಲುಮೆ ಆಗೋಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇಂಥ ತೀರ್ಥಕ್ಷೇತ್ರಗಳಲ್ಲೆಲ್ಲ ಮುಳುಗು ಹಾಕುವಾಗ ಭಗವಂತನ ಸ್ಮರಣೆಯನ್ನು ಅವಶ್ಯ ಮಾಡಬೇಕು.